ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ಅಂಬಿಕಾ. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ಬನ್ನಿ ಇವತ್ತೊಂದು ಸೂಪರಾಗಿರೋಂಥ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಬ್ಯಾಟಿಂಗ್ ಮಾಡೋಣ. ಇಷ್ಟೇ ಚೆನ್ನಾಗಿರೋ ಸಾರು ನೀವು ಮಾಡಬೇಕಂದ್ರೆ ಬನ್ನಿ ವೀಡಿಯೋ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಗೊತ್ತು. ನಾಟಿ ಕೋಳಿ ಅಲ್ಲ ಫ್ರೆಂಡ್ಸ್, ಇದು ಎಂಥದ್ದು ಫಾರಮ್ ಕೋಳಿ. ಸಾರಿ, ಮಿಸ್ ಆಯಿತು. ಫಾರಮ್ ಕೋಳಿ ಇದು. ನನಗೆ ಈ ಬಾಯ್ಲರ್ ಕೋಳಿ ಅಷ್ಟು ಇಷ್ಟ ಆಗಲ್ಲ, ಫಾರಮ್ ಕೋಳಿನೇ ತುಂಬ ಇಷ್ಟ. ನನಗೆ ನಾಟಿ ಕೋಳಿ ತಿಂದಷ್ಟೇ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಸರಿ ಅರಿಶಿನ ಉಪ್ಪು ಹಾಕಿ ನೀಟಾಗಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣವೇ ನಾನು ಅದಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಳ್ತೀನಿ. ಫಸ್ಟು ನನಗೆ ಕಟ್ ಮಾಡಿರೋಂಥ ಪುದೀನನ ಚಿಕನಿಗೆ ಹಾಕೋದ್ರಿಂದ ಅದರಲ್ಲಿರೋ ಏನಾದರೂ ಸ್ವಲ್ಪ ಸ್ಮೆಲ್ ಬರ್ತಲ್ಲ, ಆ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಪುದೀನನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಹಾಕಿಬಿಟ್ಟು ಅದಾದ ತಕ್ಷಣ ಹಂಗೆ ಇಮಿಡಿಯೇಟ್ ಚಿಕನ್ ಹಾಕ್ಕೊಳ್ಳೋಣ. ಅದು ಫ್ರೈ ಆಗುತ್ತಲ್ಲ, ಆದ ತಕ್ಷಣ ನಾವಿಲ್ಲಿ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಆ ಎಣ್ಣೆಯಲ್ಲಿ ಅದರ ನೀರಿನ ಅಂಶನ ಅದು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದೊಳ್ಳೆ ಫ್ರೈ ಮಾಡ್ಕೊಳ್ಳೋಣ. ಆ ರೀತಿ ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ಜೊತೆಗೆ ಹಸಿ ವಾಸನೆ, ನಮಗೆಲ್ಲೂ ಬ್ಯಾಡ್ ಸ್ಮೆಲ್ ಆ ಥರ ಏನು ಕೆಟ್ಟದಾಗಿ ಒಂಥರ ಸ್ಮೆಲ್ ಬರೋಲ್ಲ. ಚಿಕನ್ ಅಂದ್ರೇ ಸ್ವಲ್ಪ ಸ್ಮೆಲ್ಲು, ಮೆಡಿಷನ್ ಎಲ್ಲ ಹಾಕಿರ್ತಾರೆ ಅಂತ, ಬಟ್ ಅದು ಬರೋಲ್ಲ ನೋಡಿ. ಇದರಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಫ್ರೈ ಆಗಿದ ತಕ್ಷಣವೇ ನಾನು ಅದಕ್ಕೆ ಅರಿಶಿನ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ನಾನು ಅದನ್ನು, ನೀವು ಹೈ ಫ್ಲೇಮಲ್ಲಿಟ್ಟು ಒಂದು 10 ವಿಸಲ್ ಹಾಕಿಸ್ತಾರೆ ಫಾರಮ್ ಕೋಳಿ ಅಂದ ತಕ್ಷಣವೇ. ಬಟ್ ಅದನ್ನು ಲೋ ಫ್ಲೇಮಲ್ಲಿಟ್ಟು 3 ವಿಷಲ್ ತೆಗೆದುಕೊಂಡ್ರೆ ಸಾಕು, ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಚಿಕನ್ ಬೆಂದಿರುತ್ತೆ. ಅಷ್ಟು ಸುಮ್ಮನೆ ಬರ್ರ ಅಂತ ಅದನ್ನು ಕೂಗ್ಸೋದಕ್ಕಿಂತ ಇದು ಬೆಸ್ಟ್. ಇದು ಸಿಮ್ಮಲ್ಲಿಟ್ಕೊಂಡು ಆರಾಮ್ಸೆ 3 ವಿಷಲ್ ಆದರೆ ಸಾಕಾಗುತ್ತೆ, 4 ಬೇಡ. ಈಗ ಅದನ್ನು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಉಪ್ಪು ಖಾರ ಎಲ್ಲ ಅದರಲ್ಲಿ ಬೆರೆಯೋ ಅಷ್ಟು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನಾವು ಸಿಮ್ಮಲ್ಲಿಡೋದ್ರಿಂದ ಅದು ಮತ್ತೆ ಸೀದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಹೆಚ್ಚಾಗಿ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ದೊಡ್ಡ ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇಷ್ಟು 1/4 ಗ್ಲಾಸಷ್ಟು ಚಿಕನ್ ಇದೆ ಇಲ್ಲಿ, ಅದಕ್ಕೆ ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಅದನ್ನು 3 ವಿಷಲ್ ತೊಗೊಳ್ತಾ ಇದ್ದೀನಿ. ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ. ಮತ್ತು ಇಷ್ಟೇನು ನಾವು ಕೂಗಿಸ್ತೀವಲ್ಲ, ಇದಾದ ತಕ್ಷಣ ನಾವು ಸುಕ್ಕ ಮಾಡ್ಕೋಬೋದು. ಅದಂತೂ ಸೂಪರಾಗಿರುತ್ತೆ. ನಾನು ಇನ್ನೊಂದು ಸಾರಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಸುಕ್ಕ ಮಾತ್ರ. ಇವಾಗ ಅದನ್ನು ನೋಡಿ ಮುಚ್ಚಿ ಸೈಡಲ್ಲಿ ವಿಷಲ್ಲಿಗೆ ಇಡ್ತಾಯಿದ್ದೀನಿ. ಈ ಕಡೆ ಒಂದು ಬಾಣಲಿ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದನ್ನು ಇದಕ್ಕೆ ಇವಾಗ ಕೊತ್ತಂಬರಿ ಕಾಳು 2 ಲವಂಗ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಇದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪದಿತ್ತು, ಹೈಬ್ರಿಡ್ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಇರಲಿಲ್ಲ. ಆಮೇಲೆ 2 ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಮೇಲೆ ಅದಕ್ಕೆ 1-2 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ಅದೇನು ಬಸ್ಸಾರಿಗೆ ಎಲ್ಲ ನಾವು ಬೇಯಿಸ್ತೀವಲ್ಲ, ಅಷ್ಟೊಂದೆಲ್ಲ ಉರಿಯೋ ಅವಶ್ಯಕತೆ ಏನಿಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಅದಕ್ಕೆ 1-2 ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಯೂಸಲಿ ಯಾವುದಾದ್ರೂ ಸಾಂಬಾರು ಮಾಡಿದ್ರೆ ಕೊತ್ತಂಬರಿ ಕಾಳು ಉಪಯೋಗಿಸಲ್ಲ, ಬಟ್ ಇವತ್ತು ಹಾಕ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಹಾಗೆ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚಾಗಿ 1 ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನ್ ವೆಜ್ ಅಡುಗೆಗೆ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದನ್ನು ಹಾಕ್ಕೊಂಡು ಮಾಡಿದ್ರೇ ನನಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಒಂದೊಳ್ಳೆ ಫ್ರೈ ಮಾಡ್ಕೊಂಡು ಬಿಡೋಣ. ಫ್ರೈ ಮಾಡಿ ಅದನ್ನು ನೋಡಿ, ಅದಕ್ಕೆ ಒಣಗಿದ್ದಲ್ಲ ಇದು, ಡ್ರೈ ಕೊಬ್ಬರಿ, ಫುಲ್ ಒಣಗಿಲ್ಲ, ಸ್ವಲ್ಪ ಹಸಿ ಕಾಯಿನೇ ಸ್ವಲ್ಪ ಡ್ರೈ ಆಗಿರೋದು. ಅದನ್ನು ಒಂದು ಅರ್ಧ ಬೌಲಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಕಡಲೆ ಹಾಕ್ಕೊಂಡಿಲ್ಲ, ಅಕ್ಕಿ ಹಾಕ್ಕೊಂಡಿಲ್ಲ, ಆಮೇಲೆ ಹಿಟ್ಟುಗಳೇನೋ ಹಾಕ್ತಾರೆ ಅದೇನೂ ಹಾಕಿಲ್ಲ. ಹಿಟ್ಟಂದರೆ ಜೋಳದ ಹಿಟ್ಟು ಹಾಕ್ತಾರೆ. ಆಮೇಲೆ ಸಾಂಬಾರು ಪುಡಿ ರೆಡಿ ಮಾಡಿರೋದಕ್ಕೆ ಅದು ಕಾಳುಗಳು ಎಲ್ಲ ಹಾಕಿರ್ತಾರಲ್ಲ, ಅದೇನು ನಾನು ಇಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಅದಕ್ಕೆ ಹೇಳಿದ್ದು ಸ್ವಲ್ಪ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಅದೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಯಾವುದೇ ಸಾಂಬಾರುಗಳಿಗೂ ಸಾಂಬಾರು ಪುಡಿ ಉಪಯೋಗಿಸೋದಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಕೊತ್ತಂಬರಿ ಕಾಳನ್ನೂ ಕೂಡ ಉಪಯೋಗಿಸಿರೋದು. ನಾನು ನೋಡೋಣ ಟೇಸ್ಟ್ ಅಂತ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಎಷ್ಟು ಬೇಕಷ್ಟು ನಾನು ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ ಈ ಸಾಂಬಾರನ್ನ ಕುಡಿಯೋಕೆ ತುಂಬ ಇಷ್ಟ. ಸಾಂಬಾರು ಮಾಡಿ ಕೂಗಿದ ತಕ್ಷಣ ಒಂದು ಲೋಟಕ್ಕೆ ಸಾಂಬಾರು ಹಾಕ್ಕೊಡು ಅಂತಾರೆ. ಸಾಂಬಾರನ್ನ ಕುಡಿಯೋಕೆ ಇಷ್ಟ. ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಎಗ್ ಸರ ಏನಿದೆಯಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ
ಅದಾದಮೇಲೆ 2 ವಿಷಲ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್.